ಬೆಳ್ಳಂಬೆಳಗ್ಗೆ ಕೊಲೆ ಆರೋಪಿ ಕಾಲಿಗೆ ಖಾಕಿ ಗುಂಡು ಹಾರಿಸಿದ್ದಾರೆ. ಖಾಕಿ ತುಪಾಕಿ ಸದ್ದು ಮಾಡಿತು ಯಾಕೆ ಅನ್ನೋದರ ಡೀಟೇಲ್ಸ್ ಅನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸರ್ಜಾಪುರ ಪೊಲೀಸರಿಂದ ಆರೋಪಿ ಮೇಲೆ ಫೈರಿಂಗ್ ಆಗಿರೋದು. ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನಾ ಕಾಲಿಗೆ ಗುಂಡೇಟನ್ನ ಪೊಲೀಸರು ಹೊಡೆದಿದ್ದಾರೆ. ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಈತನನ್ನ ಅರೆಸ್ಟ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲಿನ ಹಲ್ಲೆ ನಡೆಸಿ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸಿದ್ನಂತೆ. ಮಾಜಿ ರೌಡಿ ಶೀಟರ್ ವೆಂಕಟೇಶ್ ಅಲಿಯಾಸ್ ವೆಂಕಿ ಕೊಲೆ ಆರೋಪಿಗಳು ಅನ್ನೋದು ತಿಳಿದು ಬರ್ತಾ ಇದೆ. ಜನವರಿ 28ನೇ ತಾರೀಕು ಕೊಲೆ ಮಾಡಿ ಗುಬ್ಬಚ್ಚಿ ಸೀನಾ ಗ್ಯಾಂಗ್ ತಪ್ಪಿಸ್ಕೊಂಡಿರುತ್ತೆ. ದೊಮ್ಮಸಂದ್ರದ ಬಳಿ ಅವಿತು ಕುಳಿತಿದ್ದಾಗ ಬಂಧಿಸೋದಕ್ಕೆ ಹೋದಾಗ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಈ ವೇಳೆ ಪೊಲೀಸರ ಮೇಲಿನ ಅಟ್ಯಾಕ್ ಮಾಡೋದಕ್ಕೆ ಈ ಗುಬ್ಬಚ್ಚಿ ಸೀನಾ ಯತ್ನಿಸ್ತಾನೆ. ಆತ್ಮರಕ್ಷಣೆಗಾಗಿ ಆರೋಪಿ ಕಾಲಿಗೆ ಗುಂಡು ಹೊಡಿಬೇಕಾಗಿ ಬಂತು ಅನ್ನೋದು ಪೊಲೀಸ್ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಇನ್ಸ್ಪೆಕ್ಟರ್ ನವೀನ್ ಆರೋಪಿ ಕಾಲಿಗೆ ಗುಂಡೇಟನ್ನು ಹೊಡೆದವರು ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ಸ್ಪಾಟಲ್ಲಿ ನೋಡಿ ಆಗಿರೋದು. ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಪೊಲೀಸರಿಗೆ ಕೋಆಪರೇಷನ್ ಕೊಡಲಿಲ್ಲ, ಬದಲಾಗಿ ಅವ್ರ ಮೇಲೇನೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದ್ದಾನೆ. ಈ ವೇಳೆ ಅನಿವಾರ್ಯ ಸ್ಥಿತಿಯಲ್ಲಿ ಗುಂಡು ಹೊಡಿಬೇಕಾಗಿ ಬಂತು. ಜನವರಿ 28ನೇ ತಾರೀಕು ಕೊಲೆ ಮಾಡಿ ಗುಬ್ಬಚ್ಚಿ ಸೀನಾ ಗ್ಯಾಂಗ್ ತಪ್ಪಿಸ್ಕೊಂಡಿರುತ್ತೆ. ಇವರ ಇರುವಿಕೆ ಬಗ್ಗೆ ನಿಖರವಾದ ಹೈಡೌಟ್ಸ್ ಬಗ್ಗೆ ನಿಖರವಾದಂತಹ ಮಾಹಿತಿ ಪೊಲೀಸರಿಗೆ ಸಿಕ್ಕಿರುತ್ತೆ. ಹೀಗಾಗಿ ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರ ತನಿಖೆಗೆ ಸಹಕಾರವನ್ನು ಕೊಡದೆ, ಅರೆಸ್ಟ್ ಆಗೋದಕ್ಕೆ ಒಪ್ಪದೆ ತಪ್ಪಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಾಗ ಪೊಲೀಸರ ಮೇಲೇನೆ ಅಟ್ಯಾಕ್ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ. ಸೊ ಅನಿವಾರ್ಯ ಕಾರಣಕ್ಕೋಸ್ಕರ ಈ ಶೂಟೌಟ್ ಆಗಿದೆ. ಪೊಲೀಸ್ ಠಾಣೆ ವ್ಯಾಪ್ತಿಯ ಕಳೆದ 28ನೇ ತಾರೀಕು ಧ್ವಂಸಂದ್ರದಲ್ಲಿ ರೌಡಿ ಶೀಟರ್ ಒಬ್ಬ ಬರ್ಬರ ಹತ್ಯೆ ಆಗಿತ್ತು. ಅದು ವೆಂಕಟೇಶ್ ಅಲಿಯಾಸ್ ವೆಂಕಿ ಅಂತೇಳಿ ಆತನನ್ನ ಒಂದು ವ್ಯಾಗನರ್ ಕಾರ್ ಇರ್ಬೋದು, 2 ದ್ವಿಚಕ್ರ ವಾಹನದಲ್ಲಿ ಬಂದು ಒಂದು ತಂಡ ಆತನನ್ನ ಬರ್ಬರವಾಗಿ ಹತ್ಯೆ ಮಾಡಿ ಪರಾರಾಗಿದ್ರು. ಆ ಹಿನ್ನೆಲೆ ಇವತ್ತು ಸರ್ಜಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಧ್ವಂಸಂದ್ರ ಸಮೀಪದಲ್ಲಿರುವಂತಹ ಒಂದು ನಿರ್ಜನ ಪ್ರದೇಶದಲ್ಲಿ ಆ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಿ ಸೀನಾ ಅಂತೇಳಿ ಆತನ ಮೇಲೆ ಈಗ ಸರ್ಜಾಪುರ ಪೊಲೀಸರು ಬೆಳಗ್ಗೆ ಒಂದು ಫೈರ್ ಮಾಡಿರುವಂಥದ್ದು. ಫೈರ್ ಮಾಡಿದ ಅಂದ್ರೆ ಆತನನ್ನ ಹಿಡಿಯಕ್ಕೆ ಬಂದ ಸಂದರ್ಭದಲ್ಲಿ ಆತನ ಇನ್ನೇನು ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ ಅಂತೇಳಿ ಆತನಿಗೆ ಈಗಾಗಲೇ ಸರ್ಜಾಪುರ ಇನ್ಸ್ಪೆಕ್ಟರ್ ನವೀನ್ ನೇತೃತ್ವದಲ್ಲಿ ಒಂದು ಕಾಲಿಗೆ ಗುಂಡು ಹೊಡೆದಿರುವಂಥದ್ದು. ಇಲ್ಲಿ ನೇರವಾಗಿ ದೃಶ್ಯಾವಳಿ ತೋರಿಸ್ತಾ ಹೋಗ್ತೀನಿ ಸಂಪೂರ್ಣವಾಗಿ. ಅಂದ್ರೆ ಈಗಾಗಲೇ ಆತನ ಮೇಲೆ ಹಲ್ಲೆ ಮಾಡಕ್ಕೆ ಚಾಕು ಇರ್ಬೋದು ಅಥವಾ ಆತನಿಗೆ ಕಾಲಿಗೆ ಬಿದ್ದಿರುವಂತಹ ಗುಂಡಿನ ಕ್ಯಾಪ್ ಸಹ ಇಲ್ಲೇ ಬಿದ್ದಿರುತ್ತದೆ. ಅಂದ್ರೆ ಸಂಪೂರ್ಣವಾಗಿ ಆ ಒಂದು ಗ್ಯಾಂಗ್ ಒಂದು ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ರು. ಅವರಿಗಾಗಿ ಒಂದು ವಿಶೇಷ ತಂಡವನ್ನ ಬೆಂಗಳೂರು ಗ್ರಾಮಾಂತರ SP ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡಲಾಗಿತ್ತು. ಆ ತಂಡದ ಕಾರ್ಯಾಚರಣೆ ಹಿನ್ನೆಲೆ ಈಗ ಏನು ಸೀನಾ ಅಲಿಯಾಸ್ ಗುಬ್ಬಿ ಸೀನಾನನ್ನ ಈಗ ಕಾಲಿಗೆ ಗುಂಡು ಹೊಡೆದು ಆತನನ್ನ ವಶಕ್ಕೆ ಪಡೆದು ಆಸ್ಪತ್ರೆಗೆ ಸ್ಥಳಾಂತರ ಮಾಡಿದ್ದಾರೆ. ಅಂದ್ರೆ ಉಳಿದ ಆರೋಪಿಗಳಿಗಾಗಿ ಈಗಾಗಲೇ ಪೊಲೀಸರು ಅವ್ರಿಗೂ ಸಹ ಹುಡುಕಾಟವನ್ನ ಮಾಡ್ತಿದ್ದಾರೆ. ಆದಷ್ಟು ಇವತ್ತು ಸಂಜೆ ಒಳಗಡೆ ಅವರನ್ನ ಬಂಧಿಸ್ತೀವಿ ಅಂತೇಳಿ ಹೇಳಲಾಗ್ತಿರೋದು. ಒಟ್ಟಿನಲ್ಲಿ ಆನೇಕಲ್ ತಾಲೂಕಿನಲ್ಲಿ ರೌಡಿ ಶೀಟರ್ಗಳ ಅಥವಾ ಪುಡಿ ರೌಡಿಗಳ ಅಟ್ಟಹಾಸ ಮುಂದುವರೆದಿದೆ. ಅದಕ್ಕೆ ಪೊಲೀಸರು ಸಹ ತಕ್ಕ ಉತ್ತರವನ್ನ ಈಗ ನೀಡ್ತಾ ಇರುವಂತದ್ದು. ಆನೇಕಲ್ಲಿಂದ ಅಂಬರೀಶ್, ಪಬ್ಲಿಕ್ ಟಿವಿ. ರಾತ್ರಿ 9:15ರಿಂದ 9:30ವರೆಗೆ ಧ್ವಂಸಂದ್ರದಲ್ಲಿ ಆಗಿರುವಂಥ ಒಂದು 103 ಸೆಕ್ಷನ್ ಅಡಿಯಲ್ಲಿ ಒಂದು ಕೇಸ್ ಮಾಡಿದ್ದೀವಿ, ಮರ್ಡರ್ ಕೇಸು. ಆ ಕೇಸಲ್ಲಿ ವಿಕ್ಟಿಮ್ ಆಗಿರುವಂಥ ವೆಂಕಟೇಶ್ ತನಿಖೆ ಕಂಟಿನ್ಯೂಲಿತ್ತು. ವಿಶೇಷ ತಂಡಗಳನ್ನು ನಾವು ಫಾರ್ಮ್ ಮಾಡಿಬಿಟ್ಟು ಈ ಧ್ವಂಸಂದ್ರ ಲಿಮಿಟ್ಸಲ್ಲಿರುವಂಥ ಒಂದು ಈ ಏರಿಯಾ ಇಲ್ಲಿ ನಾವೇ ನಿಂತಿದ್ದೀವಿ. ಇಲ್ಲಿ ಅವರು ಅಡಗಿಕೊಂಡಿದ್ದಾರೆ ಅಂದ್ಕೊಂಡ್ಬಿಟ್ಟು ಆ ಮಾಹಿತಿ ಬೇಸ್ ಮೇಲೆ ಇಲ್ಲಿ ಅವ್ರು ಕಂಡಿದ್ದು ಅವ್ರಿಗೆ ಸರೆಂಡರ್ ಆಗ್ಲಿಕ್ಕೆ ನಾವು ನಮ್ಮ ಆಫೀಸರ್ ಹೇಳಿದ ನಂತರ ಅವರು ಸರೆಂಡರ್ ಆಗದೇನೆ ಅವರು ನಮ್ಮ ಸಿಬ್ಬಂದಿ ಇರ್ಫಾನ್ ಅಂತ ಒಬ್ರು ಸ್ಟಾಫ್ ಇದ್ದಾರೆ, ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಕೈಗೆ ಅಟ್ಯಾಕ್ ಮಾಡ್ತಾರೆ. ವಾರ್ನ್ ಮಾಡಿದ ನಂತರ ಕೇಳದೇ ಇದ್ದಾಗ ನಮ್ಮ ಇನ್ಸ್ಪೆಕ್ಟ್ರು ಅವ್ರ ಮೇಲೆ ಫೈರ್ ಓಪನ್ ಮಾಡಿದ್ದಾರೆ. ಇನ್ನೂ ಕೂಡ ಒಂದು ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಫರ್ದರ್ ತನಿಖೆಯನ್ನು ಕಂಟಿನ್ಯೂ ಮಾಡ್ತೀವಿ. 103 ಸೆಕ್ಷನ್ ದಾಖಲಾಗಿರುತ್ತೆ ಈ ಫೈರಿಂಗ್ಗೆ ಒಳಗಾದಂತಹ ಆರೋಪಿಗಳ ಮೇಲೆ. ಸೊ ಅರೆಸ್ಟ್ ವಾರೆಂಟ್ ಇದೆ, ಅರೆಸ್ಟ್ ಆಗ್ಬೇಕು ನೀವು, ಸರೆಂಡರ್ ಆಗ್ಬೇಕು ನೀವು ಅಂತ ಕೇಳಿದಾಗ ಅವರು ಸರೆಂಡರ್ ಆಗೋದ್ರ ಬದಲಾಗಿ ಪೊಲೀಸರ ಮೇಲೇ ಅಟ್ಯಾಕ್ ಮಾಡೋದಕ್ಕೆ ಮುಂದಾದ್ರು. ಸೊ ಫೈರ್ ಓಪನ್ ಮಾಡಬೇಕಾಗಿ ಬಂತು ಅಂತ ಈಗಷ್ಟೇ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಬೆಂಗಳೂರು ಗ್ರಾಮಾಂತರದ SP CK ಬಾಬಾ ಅವರು ಇನ್ಫಾರ್ಮೇಶನ್ ಹಂಚಿಕೊಳ್ತಾ ಇದ್ದದನ್ನು ಗಮನಿಸ್ತಾ ಇದ್ರಿ. ಸೊ ಮಾಜಿ ರೌಡಿ ಶೀಟರ್ ವೆಂಕಟೇಶ್ ಅಲಿಯಾಸ್ ವೆಂಕಿ ಕೊಲೆ ಆರೋಪಿಗಳು ಈ ಗುಬ್ಬಚ್ಚಿ ಸೀನಾ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದೇ ಪ್ರಕರಣದಲ್ಲಿ ಇವರು ಇರುವಂತಹ ನಿಖರವಾದ ಇನ್ಫಾರ್ಮೇಶನ್ ಪೊಲೀಸರಿಗೆ ಗೊತ್ತಾಗುತ್ತೆ. ಅರೆಸ್ಟ್ ಮಾಡೋಕೆ ಹೋದಂತಹ ಸಂದರ್ಭದಲ್ಲಿ ಸರೆಂಡರ್ ಆಗೋದಕ್ಕೆ ಅವರು ಒಲ್ಲೆ ಅಂದಿದ್ದಾರೆ.